1400 ಗಿಡ ಅದಾವ್ರಿ. 1400 ನಿಂಬೆ ಗಿಡ. 1400 ನಿಂಬೆ ಗಿಡ ರೀ. 4 ವಾಲ್ ತಿರುಗಿದು 9 ಎಕರೆ ದ್ರಾಕ್ಷಿಗೆ ಅಖಂಡ ನೀರು ಬೀಳ್ತಾವ ಒಂದೇ ಸಾರಿಗೆ. ಒಂದ್ ಗಿಡಕ್ಕ ಈಚಿ ಕಡಿ ಒಂದ್ 8 ರಿಂದ 10 ಕಡ್ಡಿ ಇಟ್ಟಿವ್. ಹೌದು. ಮೊದಲ 3 ಎಕರೆ. ಹಾ ರೀ. ಇವತ್ತ 125 ಎಕರೆ. 125 ಎಕರೆ ಒಳಗ ಏನೇನ್ ಹಚ್ಚಿರಿ? ಈಗ 72 ಎಕರೆದೊಳಗ ಎಲ್ಲಾ ನೀರಾವರಿ ಬೆಳಿ ಮಾಡಿವಿ. 2 ಲಕ್ಷ ರೂಪಾಯಿ ಒಂದು ಚೀನಾ ದೇಶದ ತಂದ್ ಹಚ್ಚಾರತ್ರಿ. ಹಾಳಾಯ್ತು ಅಂದ್ರೆ ಇದು ದಿನ ಮುಂಜಾನೆ 3 ತಪ್ಲ ಸಂಜೆಗ್ 3 ತಪ್ಲ ತಿಂದ್ರ 7 mm ತನ ಹಾಳ ತಾನಾಗೆ ಕಾಲ್ ಮಾಡಿ ಕಡಿಗೆ ಕಡಿಮೆ ಆಗ್ತೈತ್ರಿ. 1300 ರೂಪಾಯಿ ಬಿದ್ದೈತ್ರಿ ಒಂದೇ ಬೀಜಕ್ಕೆ 1300 ಅಂತ. ಹಾ, ಇದು ತೈ ಅಂದ್ರೆ ಥೈಲಾಂಡ್ ಇದು ಕಾಣಿಸ್ತಾ ಇರ್ಬೇಕು ನಿಮಗ. 4 kg ಒಂದೇ 4 kg ಒಂದೇ ಹಣ್ಣ. ಅದ್ರ ಮ್ಯಾಲ ರಿಸೀಟ್ನು ಕಳ್ಸಾಗ ಬ್ಯಾರೆ ಕಡಿದೈತಿ ನೋಡ್ರಿ. ಅದು ನಮ್ಮಲ್ಲಿದಲ್ಲ. ಇದು ಇದು ಚೆರಿ ಹಣ್ಣಿನ ಗಿಡ. ಚೆರಿ ಹಣ್ಣಿನ ಗಿಡ ಆಗೈತಿ. ಇದು ಚೆರಿ ಹಣ್ಣು ಐತ್ರಿ. ಇದು ಚಿಕ್ಕು ಗಿಡ ಐತಿ. ಚಿಕ್ಕು ಗಿಡ ಐತಿ. ಹಾನ್ರಿ. ಅಂದಾಜು ಚೆರಿ ಹಣ್ಣು ಐತ್ರಿ. ಇವು 2 ಚೆರಿ ಹಣ್ಣಿನ ಗಿಡ. ಇದು 4 kg ಮಾವಿನಕಾಯಿ. ಯಾವ್ದ್ರಿದು? 4 kg. ಒಂದ್ ಹಣ್ಣ 4 ಕಿಲೋ ವಜನ್ ಬರ್ತೈತಿ. ಯಾವ್ದ್ರದ್ದು? ಯಾವ ಹಣ್ಣು ಬರ್ತೈತ್ರಿ ಅದು? ಮಾವಿನ ಹಣ್ಣು ರೀ. 4 kg ಒಂದೇ 4 kg ಒಂದೇ ಹಣ್ಣ. ಅದ್ರ ಮ್ಯಾಲ ರಿಸೀಟ್ನು ಕಳ್ಸಾಗ ಬ್ಯಾರೆ ಕಡಿದೈತಿ ನೋಡ್ರಿ. ಅದು ನಮ್ಮಲ್ಲಿದಲ್ಲ. ಹೌದು ನೋಡ್ರಿ, ಅದ್ರ ರಿಸೀಟ್ ಸಮೇತ ನೋಡ್ರಿ ನೀವು. ಅದ್ರ ಹೆಸರು ಬರ್ದಾಗ ಅದನ್ನು ನೋಡ್ರಿ. 4 kg. 4 kg ಮ್ಯಾಂಗೋ ಅಂತ ಬರ್ದಿದ್ದು ಬಿಟ್ಟಾರ ನೋಡ್ರಿ. ಹಾ, ಇದು ತೈ ಅಂದ್ರೆ ಥೈಲಾಂಡ್ ಇದು ಕಾಣಿಸ್ತಾ ಇರ್ಬೇಕು ನಿಮಗ. ನೋಡ್ರಿಗ ಅಯ್ಯಪ್ಪು ಯಾವ ರೀತಿ ಮಾಡಿದ್ರ. 4 kg ಅಂದ್ರೆ ಸುಮಾರು ಎಷ್ಟು ಬಿದ್ದೈತ್ರಿ ಅದು ನಿಮ್ಗೆ ತರ್ಲಕ್ಕ? ಅದು 1300 ರೂಪಾಯಿ ಬಿದ್ದೈತಿ. ಒಂದೇ ಬೀಜಕ್ಕೆ 1300 ಅಂತ. ಬರ್ರಿ ನೋಡ್ರಿ, ಇದು 4 kg. ಈಗ ಇಲ್ಲಿನೊಂದು ಹಚ್ಚಾರ. ಎಷ್ಟ್ ಹಚ್ಚಿರಂತ ತಂದು? 2 ಗಿಡ ರೀ. ಇದೇನ್ರಿ ಕಿಡ್ನಿ? ಇದು ಕಿಡ್ನಿ ಒಳಗೆ ಹಾಳಾಯ್ತು ಅಂದ್ರೆ ಇದು ದಿನ ಮುಂಜಾನೆ 3 ತಪ್ಲ ಸಂಜೆಗ್ 3 ತಪ್ಲ ತಿಂದ್ರ 7 mm ತನ ಹಾಳ ತಾನಾಗೆ ಕಾಲ್ ಮಾಡಿ ಕಡಿಗೆ ಕಡಿಮೆ ಆಗ್ತೈತ್ರಿ. ಹಾನ್ರಿ. ಓಕೆ. ಆಮೇಲೆ ಇದು ನೋಡ್ರಿ, ಮಿಯಾಜಿ ಅಕ್ಕಿ. ಅದ್ರದ್ದು ಮ್ಯಾಲ ಇದು ಐತಿ ನೋಡಿ, ಲೇಬಲ್ ಐತಿ, ಎಲ್ಲ ಐತಿ. ಮಿಯಾಜಿ ಅಕ್ಕಿ. ಹಾ, 2 ಲಕ್ಷ ರೂಪಾಯಿ ಒಂದು ಚೀನಾ ದೇಶದ ತಂದ್ ಹಚ್ಚಾರತ್ರಿ. ಏನ್ ಕೇತ್ರಿ? ಬರ್ರಿ, ನಮ್ ರೈತ ಇಲ್ಲೇ ತಿರ್ಗಾಡಿರತ್ತ ಅಪ್ಲೇ ಇಲ್ಲ. ಇಲ್ಲಿ ನೋಡ್ರಿ, ಚಿಕೋತ ಹಣ್ಣ ಬೆಂಗಳೂರಿಗೆ ಬೆಳಿತಾರ ನೋಡ್ರಿ. ಇದು ಬೆಂಗಳೂರದಾಗ ಬೆಳಿತಾರ. ನಮ್ಮಲ್ಲಿ ಯಾಕೆ ಬೆಳೆದಾವ್ ನೋಡ್ರಿ, ಹೆಂಗ್ ಬೆಳೆದಾವ್. ಓ, ಸೂಪರ್ ಅಲ್ಲ. ಚಿಕೋತ ಈಗ ಒಳಗ್ ತುಂಬಾ ನೋಡ್ರಿ ಕಾಯಿ. ಈಗ ಇದು ನೋಡ್ರಿ, ಈಗ ಹಿಂಗಾವಲ್ಲ, ಹೋಳಿದ್ರ ಪೂರಾ ಒಳಗ್ ಕೆಂಪು ಇರ್ತೈತಿ. ಗುಲಾಬಿ ಕಲರ್. ಇನ್ನ ಹಣ್ಣು ಬಾಳ ದೊಡ್ಡ 1 kg ಆತಾವ. ಇನ್ನ ಈ ಕಡೆ ಎಲ್ಲ ಸುತ್ತೆಲ್ಲ ಅವ್ ನೋಡ್ರಿ. ಚೆಕೋತ ಇದ್ರ ಹೆಸರು ನೋಡ್ರಿ. ಹಿಂಗೆಲ್ಲ ಒಳಗ ಈಗ ಪೂರಾ ಆಗ್ಯಾವ ನೋಡ್ರಿ. ಸೂಪರ್. ಅಲ್ಲಿಂದ ಇವೆಲ್ಲ ಇದ್ರ ಗಿಡ ಅವ್ರಿ. ಸೀತಾಫಲ. ಹಾನ್ರಿ. ಅಲ್ಲಿಂದ ಗೋಲ್ಡನ್ ಕಲರ್ ಬಂಗಾರದ ಕಲರ್ದು ಬಾರಿ ಹಣ್ಣು ಐತಿ. ಬಂಗಾರ ಕಲರ್ದು ಈ ಸೇಬು ಇರ್ತದಲ್ಲ, ಸೇಬುದಂಗೆ ಗುಂಡ ಅಂತದೇ ಬಾರಿ ಗಿಡ ತಂದ ಹಚ್ಚಿವು. ಇವನು ಆ ಕಡಿವೆ ರೀ. ನಿಮಗೆ ಯಾರು ಹೇಳಿದ್ರಿ? ಏನ್ ನಾನು ಹಂಗೆ ತಿರ್ಗಾಡ್ಕೊತ ಹೋಗ್ತೀವ್ರಿ. ಹಂಗೆ ಹೋದಲ್ಲಿ ಎಲ್ಲಿ ಹತ್ತಾಗ ಅಲ್ಲಿ ಆರ್ಡರ್ ಮಾಡ್ತೀನಿ, ತರಿಸ್ತೀನಿ, ಹಚ್ತೀನಿ. ಗೋಡಂಬಿ ಗಿಡ ಅವ್ರಿ. ಇನ್ನ ಪೇರು ಗಿಡ ಅವ್, ಕೆಂಪನ್ ಪೇರುಕಾಯಿ. ಒಂದ್ ಕಾಯಿಗೆ 4 ಬೀಜ ಇರಂತಾವ. ಹಿಂಗೆಲ್ಲಾ ಟೈಪ್ ಅದಾವ್ರಿ. ಬರ್ರಿ ನೋಡಕ್. ಸ್ನೇಹಿತರೆ, ನೀವಂತ್ರ ನೋಡಗತ್ತೀರಿ ಯಾವ್ಯಾವ ರೀತಿ ಹಣ್ಣು ಅದಾವ ಅಂತೀರಿ. ಟೋಟಲ್ ಆಗಿ ನಿಮ್ ಹೊಲ ಎಷ್ಟು ಎಕರೆ ಐತ್ರಿ ನಿಮ್ದು? ನಮ್ಮ ಹೊಲ ಒಟ್ಟು ಟೋಟಲ್ ಇವತ್ತ ಮೊದಲ 3 ಎಕರೆ. ಹಾ ರೀ. ಇವತ್ತ 125 ಎಕರೆ. 125 ಎಕರೆ ಒಳಗ ಏನೇನ್ ಹಚ್ಚಿರಿ? ಈಗ 72 ಎಕರೆದೊಳಗ ಎಲ್ಲಾ ನೀರಾವರಿ ಬೆಳಿ ಮಾಡಿವ್. ಹಾ ರೀ. 72 ಎಕರೆ ನೀರಾವರಿ ಐತಿ. ಹಾ ರೀ. ಅದ್ರೊಳಗ 45 ಜಾತಿ ಮಾವಿನ ಗಿಡ ಅದಾವ. ಹಾ ರೀ. ಅಂದ 9 ಎಕರೆ ದ್ರಾಕ್ಷಿ ಐತಿ. 14 ಎಕರೆ ನಿಂಬಿ ಗಿಡ ಅದಾವ್ರಿ. ಹಾ ರೀ. ಅಂದ ಎಲ್ಲಾ ಟೈಪ್ ಹಣ್ಣಿನ ಗಿಡಗಳು, ಮತ್ತೆ ಇನ್ನಿತ್ರೆ ಎಲ್ಲಾ ಟೈಪ್ ಹಣ್ಣಿನ ಗಿಡ. ಆಮೇಲೆ 25 ಎಕರೆ ಕಬ್ಬ್ ಐತಿ. 25 ಎಕರೆ ಕಬ್ಬ ಅದ. ಹಾನ್ರಿ. ವಾವ್. ಆಮೇಲೆ ಇದು ದ್ರಾಕ್ಷಿ ಎಷ್ಟು ಎಕರೆ ಐತ್ರಿ? 9 ಎಕರೆ ಐತ್ರಿ. 9 ಎಕರೆ ದ್ರಾಕ್ಷಿ. ಇದು 9 ಎಕರೆ ದ್ರಾಕ್ಷಿ ಐತಿ. ಹಾನ್ರಿ. ಸ್ನೇಹಿತರೆ, ಬನ್ನಿ ದ್ರಾಕ್ಷಿ ಯಾವ ರೀತಿ ಒಂದು ಬೆಳಿತಾರ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ. ನಮ್ಮ ಬೀರಪ್ಪ ಅಣ್ಣವರು ಅವ್ರು ಹೇಳ್ತಾರೆ ಬರ್ರಿ ಪ್ರತಿಯೊಂದು ಇಂಚಾಗಿ. ನೋಡ್ರಿ, ಇದು ನಮ್ದು ಥಾಮ್ಸನ್ ಸೀಡ್ಲೆಸ್ ಅಂತ ಹೇಳಿ. ಹಾ ರೀ. ಇದು ಕಡ್ಡಿ ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಒಂದ್ ಗಿಡಕ್ಕ ಈಚಿ ಕಡಿ ಒಂದ್ 8 ರಿಂದ 10 ಕಡ್ಡಿ ಇಟ್ಟಿವ್. ಹೌದು. ಅಂದ ಈಚಿ ಕಡಿ 8 ಬಾಳ ಆದ್ರೆ 9 ಕಡ್ಡಿ ಅವ. ಅಚ್ಚಿಗಣ್ಣು 8 9 ಒಟ್ಟೆ 35 ರಿಂದ 40 ಒಳಗ್ ಕಡ್ಡಿ ಅದಾವ. ಇಟ್ಟು ಸದೃಢ ಕಡ್ಡಿ ಬೆಳಿತಾವ. ಹಿಂಗ ಕಡ್ಡಿ ಬೆಳಿತಾವ. ಮತ್ತ ಪ್ರತಿಯೊಂದು ಕಡ್ಡಿಗೆ 2 ಗೊನೆ ಇಡ್ತೀವಿ.
ಮತ್ ನೋಡ್ರಿ ಈಗ ಈ ಕಡ್ಡಿ 5 ಎಲ್ಲರೇ ಗುಂಜ ಒಂದಾಗ ಅದಾವ ನೋಡ್ರಿ ಈಗ ಈ ಟೈಪ್ ಕಡ್ಡಿ ಇರ್ತಾವ ಈಗ ಒಟ್ಟು ಹಿಂಗ್ ಟಪಕ್ ಕಡ್ಡಿನೇ ಇರ್ತಾವ ಒಟ್ಟೆ 30-35 ಕಡ್ಡಿ ಅವ 40 ಕಡ್ಡಿನೂ ಯಾವ ಗಿಡಕ್ಕೆ ಇಲ್ಲ ಸುಮ್ಮನೆ ನೀವು ಹೆಚ್ಚಾಗಮ್ಮ ಒಂದ್ ಮಾತನ್ನು ಸುಳಿ ಬೀಳಬಾರ್ದು ಬಂದ್ ಎಣಿಸಿದ್ರು ಅಟ್ಟೆ ಇರ್ಬೇಕು ಪ್ರತಿಯೊಂದ್ ಗಿಡಕ್ಕೆ 30-35 ಕಡ್ಡಿ ಅದಾವ ಒಂದ್ ಕಡ್ಡಿಗೆ 2 ಗೊನೆ ಇಡ್ತೇವು ಒಂದ್ ಎಕರೆಗೆ 4ರಿಂದ 5 ಟನ್ ಮನಕ್ ಬೆಳಿತೇವೆ ಒಳ್ಳೆ ಕ್ವಾಲಿಟಿ ಮನಕ್ ಬೆಳಿತೇವ್ ಹಾನ್ 4ರಿಂದ 5 ಟನ್ ಹಾನ್ ಟೋಟಲ್ ಎಷ್ಟು 9 ಎಕರೆ ಐತಿ 9 ಎಕರೆ ಐತಿ ಕಡ್ಡಿ ನೋಡ್ರಿ ಕಡ್ಡಿಗ 1 2 3 4 5 6 7 8 ಅವ್ರ ಅಂದಾಗ 8 ಹಾನ್ ಈಗ ನೀರ್ ಉಣ್ಸೋ ವಿಧಾನ ರೀ ನೀರ್ ಉಣ್ಸೋದು ದ್ರಾಕ್ಷಿ ಹೊಲ್ದಾಗ ಎಲ್ಲಿ ಹೋಗಂಗಿಲ್ಲ ನಾವು ಇಲ್ಲೇ ಇದು ಎಲ್ಲಾ ಡ್ರಿಪ್ ಐತಿ ಹಿಂಗ ಹಿಂದ 10 HP 3 ಮೋಟರ್ ಕಲೆಕ್ಷನ್ ಕೊಟ್ಟಿವು ಮುಂದ 4 ಪೈಪ್ ಲೈನ್ ಒಯ್ದಿವಿ ಇದಕ್ಕ ಡ್ರಿಪ್ಪಿಗೆ ಸಬ್ ಲೈನ್ 3 ಇಂಚಿದ ಹಾಕಿವು ಇದ್ರ ಏನಾದ್ರು ಲ್ಯಾಟ್ರಲ್ 2 ಇಂಚಿ ಹಾಕಿವು ಒಂದು ವಾಲ 0 ವಾಲ್ ತಿರುವಿದ್ರ 19 ಸಾಲ ಉಣ್ತಾವ್ರಿ ಇವು 0 ವಾಲ್ ತಿರು 19 ಸಾಲ ಒಂದ್ ವಾಲ್ ತಿರುವಿದ್ರೆ ಅಲ್ಲಿಂದ 17 ಸಾಲ 3 4 ವಾಲ್ ತಿರುವಿದ್ರೆ 9 ಎಕರೆ ದ್ರಾಕ್ಷಿಗೆ ಅಖಂಡ ನೀರ್ ಬೀಳ್ತಾವ ಒಂದೇ ಸಾರಿಗೆ 2 ತಾಸು ನೀರ್ ಬಿಟ್ರೆ ಇಡೀ ಹೊಲನೇ ಪೂರಾ ನೆಂದಂಗ ಉಣ್ತದ 3 ಮೋಟರ್ ಕಲೆಕ್ಷನ್ ಕೊಡ್ತೇವು 4 ವಾಲ್ ತಿರ್ಕೊಂಡ್ ಬಿಡ್ತೇವು ಇಟ್ಟು ಹೊಲಕ್ಕೆಲ್ಲ ಇಲ್ಲೇ ಕೂತು ಏನು ಅಲ್ಲಿ ಹೋಗಲ್ಲ ಸಣ್ಣ ಮೋಟ್ರ್ ಅದಕ್ಕೆ ಏನಾರೇ ದ್ರಾಕ್ಷಿಗೆ ಉಚ್ಚಿ ಬಿಡ್ಬೇಕು ಮತ್ತ ಏನಾರೇ ಸೊಪ್ಪಿ ಬಿಡ್ಬೇಕು ಅದಕ್ಕೆ ಏನಾರೇ ಗೊಬ್ಬರ ಕೊಡ್ಬೇಕಂದ್ರೆ ಇಲ್ಲೇ ಕಡೆಕ್ ಬ್ಯಾರಲ್ಲಿಟ್ಟು ಅದ್ರಾಗ ಹಾಕಿಂದ್ರ ಅಲ್ಲಿ ಬಿಟ್ರೆ ಅಲ್ಲಿ ನಡು ಕಲೆಕ್ಷನ್ ತೊಂದಿವು ಅದ್ರ ಮೇಲೆ ಎಲ್ಲಾ ಗಿಡಕ್ಕೆ ಸಪ್ಲೈ ಆಗ್ತದೆ ಇಲ್ಲಿದೆ ಇದು ಬಿಟ್ರೆ ನಾವು ಬೇರೆ ಕಡೆ ಎಲ್ಲಿ ಏನು ಮಾಡಕ್ ಹೋಗಂಗಿಲ್ಲ ಹಿಂಗ ಇಲ್ಲೇ ಕೊಡ್ತೀವಿ ನೋಡ್ರಿ ಯಾವ ರೀತಿ ಅವರು ಸಂರಕ್ಷಣೆ ಮಾಡ್ತಾರಂತ ನೀವು ನೋಡಿದ್ರಿ ಈಗ ಬರ್ರಿ ನಾವು ನಿಂಬಿಕಾಯಿ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಈಗ ನಾವು ನಿಂಬಿ ಫಡ್ದಾಗ ಬಂದಿವಿ ಎಷ್ಟು ನಿಂಬಿ ಗಿಡ ಅದಾವ್ರಿ ಟೋಟಲ್ ನಮ್ಮ ಒಟ್ಟು 1400 ಗಿಡ ಅದಾವ್ರಿ 1400 ನಿಂಬಿ ಗಿಡ 1400 ನಿಂಬಿ ಗಿಡ ರೀ ಈಗ ಇದು ಕಾಗಜಿ ನಿಂಬೆ ಅಂತಾರ ಇದಕ್ಕ ಇಟ್ಟು ತಿಳುವ ಸೊಟ್ಟಿ ಬರ್ತದ್ರಿ ಇದಕ್ಕ ತಿಳುವ ಸೊಟ್ಟಿ ಗೋಲ್ಕಾಯಿ ಈಗ 2.5 ತಿಂಗಳಾಯ್ತು ನಾವು ನೀರ್ ಬಂದ್ ಮಾಡಿವು ನೀರ್ ಬಂದ್ ಮಾಡಿದ್ರು ನೋಡ್ರಿ ಈಗ ಒಳಗ್ ತುಂಬಾ ಹಿಂಗ್ ಕಾಯಿ ಅದ ಹೌದಲ್ಲ ಈಗ ಈ ಟೈಪ್ ಕಾಯಿ ಅದ ರೀ ರೇಟ್ 4,500 ಅದ ಈಗ 3,000 ರಿಂದ 4,500 ಐತಿ ನಿಂಬಿಕಾಯಿ ಒಂದ್ ಚೀಲ್ ನಿಂಬಿಕಾಯಿಗೆ ಹೌದು ಈಗ ಹೊಸದ್ ಹೂ ಬಿಡಿಸೋ ಸಂಬಂಧ ನಾವ್ ಇದಕ್ ನೀರ್ ಬಿಟ್ಟಿಲ್ಲ ಅಗದಿ ಇದು ಮಾಡಿವ್ರಿ ಈಗ ಎಲ್ಲಾ ಗಿಡ ಸ್ವಚ್ಛ ಮಾಡಾಕತ್ತೀವಿ ಸ್ವಚ್ಛ ಮಾಡಿ ಈಗ ಇದು ಮಾಡ್ತೀವಿ ಈಗೆಲ್ಲಾ ಮಡಿ ಕಟ್ಟಿವ್ ಹಿಂಗ್ ಚೌಕ ಇಲ್ಲಿ ನೋಡ್ರಿ ಈಗ ಹಿಂಗ್ ಮಡಿ ಕಟ್ಟಿವು ನೋಡ್ರಿ ಹಿಂಗ್ ಮಡಿ ಕಟ್ಟಿವು ಹಿಂಗ್ ಮಡಿ ಕಟ್ಟಿ ಪ್ರತಿಯೊಂದು ಮಡ್ಯಾಗ 6 ಕ್ಯಾರೆಟ್ ಕುರಿ ಇದು ತಿಪ್ಪಿ ಗೊಬ್ಬರ ಹಾಕಿವಿ ಹಿಂಗ 6 ಕ್ಯಾರೆಟ್ ಅಂದ್ರ 60 kg ಒಂದ್ ಗಿಡಕ್ಕೆ 60 kg ತಿಪ್ಪಿ ಗೊಬ್ಬರ ಹಾಕಿವು ಈಗ ತಿಪ್ಪಿ ಗೊಬ್ಬರ ಹಾಕಿ ಇವು ಕಾಯಿ ಖಾಲಿ ಮಾಡ್ಕೊಂಡು ಬಿಟ್ಟಿವು ಅಂದ್ರ ನಾಳ ಇದು ಅಕ್ಟೋಬರ್ ಎಲ್ಲೋ ಇದಕ್ಕೆ ಅಕ್ಟೋಬರ್ದಾಗ ಹೂ ಬಿಡಿಸ್ತದ ಅಕ್ಟೋಬರ್ದಾಗ ಹೂ ಬಿಡ್ತು ಅಂದ್ರೆ ಏಪ್ರಿಲ್ ಮೇದಾಗ ಕಾಯಿ ಬರ್ತಾವ ಗಿಡ ಮುರಿಯೊಟ್ಟು ಕಾಯಿ ಆತಾವ ಆ ಎಳಾಗ ರೇಟ್ 4,500 ರೂಪಾಯಿ ಇರ್ತೈತಿ ಫಿಕ್ಸ್ ಹಾನ್ರಿ ಅದಕ್ಕೆ ಸೀಸನ್ ವೈಸ್ ಕಾಯಿ ಬರಂಗ್ ಮಾಡ್ಬೇಕಂದ್ರ ಹಿಂಗ್ ನೀರ್ ಬಂದ್ ಮಾಡ್ಬೇಕು ಇದು ಕಂಚಿಕಾಯಿ ಅಂತ ಹೇಳಿ ಕರ್ನಿಕಾಯಿ ಅಂತೀವ್ರಿ ಕರ್ನಿಕಾಯಿ ಅಂತಾರ ಬಾಳ ದೊಡ್ಡ ಇಲ್ಲಿ ಒಳಗ ಹೋಗ್ಬರ್ರಿನಾ ಇಲ್ಲಿ ಹೋಗ್ಬರ್ರಿ ಇಲ್ಲಿ ತೋರಿಸ್ತೀನಿ ನೋಡ್ರಿ ಈಗ ಇಲ್ಲಿ ಅದಾವ ನೋಡ್ರಿ ನೋಡ್ರಿ ಇದು ಕರ್ನಿಕಾಯಿ ಅಂತಾರ ಇದಕ್ಕೆ ನಿಂಬಿಕಾಯಿ ನೋಡ್ರಿ ಎಷ್ಟು ದಪ್ಪ ಕರ್ನಿಕಾಯಿ ಉಪ್ಪಿನಕಾಯಿ ಮಾಡ್ತಾರೆ ಇದ್ರಲ್ಲೇ ಉಪ್ಪಿನಕಾಯಿ ಕರ್ನಿಕಾಯಿ ಅಂತ ಅಯ್ಯಪ್ಪೋ ಬಾಲಿನಕಿಂತ ದೊಡ್ಡದೈತಿ ಬಾಲ್ ನೋಡ್ರಿಗ ಇದು ಬೆಳಿಲಿಕ್ಕೆ ಎಷ್ಟು ವರ್ಷ ತೋತಾನ ಇದು 3 ವರ್ಷ ರೀ ಕಾಯಿ ಚಾಲು ಆಗ್ಲಿಕ್ಕೆ 3 ವರ್ಷ ಚಾಲು ಇದು 3 ವರ್ಷನಾಗ ಕಾಯಿ ಚಾಲು ಆತಾವ ಹಿಂಗೆಲ್ಲ ಗಿಡಗಳು ಕಾಯಿ ಆತಾವ ಯಾವ್ದ್ರಿ ಇಲ್ಲ ಯಾವಲ್ರಿ ಆರೆಂಜ್ ಗಿಡ ನೋಡ್ರಿ ಈಗ ಇದು ಆರೆಂಜ್ ಗಿಡ ಈಗ ಇದು ಗೋಡಂಬಿ ಗಿಡ ಗೋಡಂಬಿ ಕಾಯಿ ಬಂದಾವ್ರಿ ಈ ವರ್ಷ ಕಾಯಿ ಬಂದಿದ್ದು ಗೋಡಂಬಿ ಬಾದಾಮಿ ನಿಮ್ಗೆ ಏನ್ ಬೇಕ್ರಿ ಹೊಲದಾಗ ಎಲ್ಲಾ ಸಿಗ್ತಾವ ಬರ್ರಿ ಈಗ ಏನ್ ನೋಡಿದ್ರಿ ಅಂದ್ರ ನಮ್ಮ ಬೀರಪ್ಪ ಅಣ್ಣವ್ರದ್ದು ದ್ರಾಕ್ಷಿ ನೋಡಿದ್ರಿ ನಿಂಬಿಕಾಯಿ ನೋಡಿದ್ರಿ ಹೂ ನೋಡಿದ್ರಿ ಹಣ್ಣು ನೋಡಿದ್ರಿ 40 ಜಾತಿ ಮಾವಿನ ಗಿಡ ಸೀಸನ್ ದಾಗ ಬಂದ್ರೆ ಫುಲ್ ಕಾಯಿ ಇರ್ತಾವ ಅವ್ರು ಹೇಳಕತ್ತಾರ 40 ಜಾತಿಯ ಮಾವಿನ ಗಿಡ ನಾವು ತೋರಿಸ್ತೀವಿ ಅಂತ ಹೇಳ್ತಾರ ಅವ್ರು ಯಾವಾಗಂದ್ರ ನಾವು ಸೀಸನ್ ಒಳಗೆ ಬರಿಬೇಕು ಯಾರಾದ್ರೂ ನೋಡ್ಬೇಕಂತ ಅಂದವ್ರು ಬರ್ರಿ ನೋಡಮ್ ಇಲ್ಲಿ ನಮ್ಗೆ ಕಾಣಿಸಕತ್ತಿರ್ಬೇಕು ಸಲಾಂಕ ಕಾಣಿಸಕತ್ತಾವ 40 ಅದು ಭಾಳ ಮಾವಿನ ಗಿಡ ಅದಾವ ಬರ್ರಿ ನೋಡಮ್ ಮತ್ತೊಂದ್ ಸರ್ತಿ ಏನಾದ್ರೂ ನಾವು ಬಂದಂದ್ರ ನಿಮ್ಗೆ ತೋರಿಸ್ತೀವಿ ಸ್ನೇಹಿತರೆ ಈ ಒಂದು ಯಾರು ನೋಡ್ತಿರಲ್ಲ
ಅದಕ್ಕೆ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಹಾಗೆ ಮತ್ತೊಬ್ರು ಶೇರ್ ಮಾಡಿರಿ. ಹಾಗೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅನ್ನೋರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದ್ರಾಕ್ಷಿಯ ತೋಟ ಯಾವ ರೀತಿ ಇದೆ ಅಂತ ನೋಡಿ ಸ್ನೇಹಿತರೆ. ನೋಡ್ರಿ ಎಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ಕರೆ ನೋಡ್ರಿ. ನಾನು ಪೂರ್ತಿಯಾಗಿ ತೋರಿಸ್ತಾ ಇದ್ದೇನೆ, ಹೊಲನೇ ಫುಲ್ಲ. ಬರ್ರಿ ಇನ್ನಾನು ನೋಡಾಕತ್ತೀರಿ ನೋಡ್ರಿ ಎಷ್ಟೊಂದು ವಿಶಾಲವಾಗಿದೆ, ಎಷ್ಟೊಂದು ಚೆನ್ನಾಗಿದೆ ಅಂತ ನೀವು ನೋಡ್ರಿ. ಕಾಣಿಸಕತ್ತಿರ್ಬೇಕಲ್ಲ ನಿಮ್ಗೆ. ಹಾಗೆ ನಮ್ಮ ಬೀರಪ್ಪನವರು ಮತ್ತು ಅವರ ಮಗನೂ ಬರ್ಲಕತ್ತಾರ ಇಬ್ರು. ನಾ ಕಾಣಿಸ್ತೀನಿಲ್ಲ ಗೊತ್ತಿಲ್ಲ, ಆದ್ರೆ ಅವ್ರಂತೂ ಪಕ್ಕ ಕಾಣಿಸಕತ್ತಾರ ನಾ ಅನ್ಕೋತೀನಿ. ದ್ರಾಕ್ಷಿ ಹೊಲ ಎಷ್ಟೊಂದು ನೀಟ್ನೆಸ್ ಆಗಿ ಇಟ್ಕೊಂಡಾರ ತನಕರೆ. ಅವ್ರು ಹೇಳಿದ್ರಲ್ಲ, ಅವ್ರು ಯಾವುದೋ ಒಂದು ರೀತಿ ಹೇಳಿದ್ರು ದ್ರಾಕ್ಷಿ ಬೆಳೆಗಾರರು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಸ್ವಲ್ಪ ಒಳ್ಳೆಯ ಮಾಹಿತಿ ಕೊಡ್ತಾರ. ಯಾಕಂದ್ರೆ ಕೃಷಿ ಒಳಗೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರಲ್ಲ, ಅವ್ರಿಗೆ ಮಾಹಿತಿ ಇರ್ತದೆ ನಾ ಅನ್ಕೋತೀನಿ. ಬನ್ನಿ ಹಿಂದ್ಗಡೆ ನೋಡ್ತಾ ಇರ್ಬೋದು ಮಾವಿನ ಅಗಿ ಯಾವ ರೀತಿ ಇದೆ ತನಕ. ಪ್ಲಾಸ್ಟಿಕ್ ಹಾಕಿಲ್ಲ ಅಂದ್ರೆ ಒಂದ್ ರೀತಿ ಇದು ಮಾಡಿ ಜವಾರಿ ಮಾವಿನ ಅಗಿ ಇದು ಹಚ್ಚ ಟೈಮ್ ಏನು ಪ್ಲಾಸ್ಟಿಕ್ ತೆಗೆದು ಹಚ್ಬೇಕಲ್ರಿ? ತೆಗಿಬೇಕ್ರಿ. ಅದು ಒಂದ್ ತಿಂಗಳದಾಗೆ ಒಯ್ದು ಹಚ್ಬೇಕು. ಬೇರೆ ಡೊಂಕ್ ಹಾಕಿನ ಮೊದಲೇ ಹಚ್ಬೇಕು. ನಿಮ್ಗೆ ಒಯ್ಲಕ್ಕ ಅನುಕೂಲ ಆಗ್ಲಿ ಅಂತೇಳಿ ನಾವು ಪ್ಲಾಸ್ಟಿಕ್ ದಾಗ ಹಾಕಿವಿ. ಈಗ ಮಳಿ ಅಂತೂ ಬರ್ಲಾಗ್ಯದ, ನೋಡ್ಕೊತಿರ್ಬೇಕು. ಮಾಡಾಗ್ಯದ ಮಳಿ ಯಾವಾಗ ಬರ್ತತ್ತ ಎಲ್ಲಾ ರೈತರು ಕೈಲಿಗತ್ತಾರ. ಯಾಕಂದ್ರ ಮಳಿ ಬಂದ್ರೆ ಬೆಳಿ ಚಲೋ ಅಲ್ರಿ, ಕರೆಕ್ಟ್ ಟೈಮ್ ಮಳಿ ಆಗ್ತಿರ್ಬೇಕು. ಬರ್ರಿ ಈಗ ಒಳಗ ಹೊಲಗತ್ತೀವಿ, ಎಲ್ಲಾ ಆಳ್ ಮನುಷ್ಯರು ನಮ್ಗೆ ನೋಡಕತ್ತಾರ. ನಾವು ಪಾಟಿ ಮಾಹಿಕ ಇದೊಂದು ಇದು ಹಿಡ್ಕೊಂಡು ಹೊಲಗತ್ತೀವಿ. ಈಗ ಇದು ಕೆಂಪ ಗೆಣಸಿ ಬೆಳ್ಳಿ. ಯಾವ್ದ್ರದು? ಆಗಲೇ ಮರಗೆಣಸು ಕೆಂಪನ ಗೆಣಸಿ ಬೆಳ್ಳಿ. ಬೆಳ್ಳಿನೇ ಕೆಂಪ್ ಇರ್ತೈತಿ, ಕಾಯಿನೂ ಕೆಂಪ್ ಇರ್ತದ. ಕಾಯಿನೂ ಕೆಂಪ ಬೆಳ್ಳಿನೂ ಕೆಂಪ. ಇಷ್ಟು ದೊಡ್ಡ ಗುಂಡ ಆಗ್ತಾವ ಕಾಯಿ. ಆಮೇಲೆ ಇದು ಬಿಳಿ ಬೆಳಿ ಬರ್ತದ. ಬ್ಯಾರೆ ದೇಶದಿಂದ ತಂದಿವ್ರಿ. ಈಗ ಇದು ಬಿಳಿ ಬೆಳ್ಳಿ. ಇದು ಗೆಣಸಿ, ಇದು ಸೌಂತಿಗೆ ಇದ್ರು. ಇಲ್ರಿ, ಇದು ಗೆಣಸಿ ಬೆಳಿನೇ. ಇದು ನೋಡ್ರಿ ಇಲ್ಲಿ. ಇದು ಗೆಣಸಿನ ಬೆಳಿ ಏನ್ರಿ? ಹಾನ್ರಿ, ಇದು ಗೆಣಸಿ ಬೆಳಿ. ಈ ಕಾಯಿ ಹಾಕ್ತಿರ್ಬೇಕು ಆಗ್ಯಾವ್ರಿ ಈಗ ಒಡ್ಯಾಗ. ಇದು ಬೇರೆ ದೇಶದ ನಮ್ಮಲ್ಲಿ. ಎಷ್ಟ್ ಆಗ್ತಾವಣ್ಣ? ಎಷ್ಟು ಕಾಯಿ ಎಷ್ಟಾಗ್ತಾವ? ಬಾಳ ಆಗ್ತಾವ್ರಿ, ದೊಡ್ಡ ಇಷ್ಟೆಲ್ದಿಂದ ತೊಗೊಂಬಂದಿದ್ದು ಅಣ್ಣ. ಎಲ್ಲೆಲ್ಲಿ ತಿರ್ಗಾಡ್ರಿ ನೀವ್ರಿ? ನೋಡ್ರಿ ಇದನ್ನು ಮ್ಯಾಲ ಬೆಳೆ ಬಿಳಿದೆ ಐತಿ, ಒಳಗ್ ಕಾಯಿ ಕೆಂಪೆ ಐತಿ. ಈಗೇನ್ ಮಾಡಿರ್ತಾರ ಇದ್ರಿ? ಇದು ನಿಂಬೆ ಅಗಿ ಸಲುವಾಗಿ ಮಡಿ ಮಾಡ್ತೀವ್ರಿ. ಓ, ಈಗ ನಿಂಬೆ ಅಗಿ ಸಲುವಾಗಿ ಈ ಮಡಿ ಚಾಲು ನಿಮ್? ಇದು ಮಡಿ ಮಾಡಾಕತ್ತೀವಿ. ಇದು ಮಡಿ ನೋಡ್ರಿ, ಈಗ ತೋರಿ ಇದು ಮಡಿ ಮಾಡುದು. ನಿಂಬಿಯ ಒಂದು ಅಗಿ ಮಾಡುವಂತ ಮಡಿ ನೋಡ್ತಾ ಇರ್ಬೋದು ನೀವು, ಕಾಣಿಸ್ತಾ ಇದೆಯಲ್ಲ. ನಿಂಬೆ ಅಗಿ ತಯಾರು ಮಾಡುವ ಸಲುವಾಗಿ. ಆಮೇಲೆ 1 ವರ್ಷ ನಿಂಬೆ ಅಗಿ. ಯಾವ ಅವು 1 ವರ್ಷ ನಿಂಬೆ ಅಗಿ? ಈ 1 ವರ್ಷದ ಸಲುವಾಗಿ 1 ವರ್ಷ ನಿಂಬೆ ಅಗಿ ಇವು ಎಲ್ಲ ಇಲ್ಲ ಅದಾವಲ್ರಿ? ಇವೆಲ್ಲ ನೋಡ್ತಾ ಇರ್ಬೋದು 1 ವರ್ಷ ನಿಂಬೆ ಅಗಿ. ಆಮೇಲೆ ಇದು ಹೊಸ ನಿಂಬೆ ಅಗಿ. ಈ ಸದ್ದ 1 ತಿಂಗಳದ ನಿಂಬೆ ಅಗಿ. ಇಲ್ಲಿ ನೋಡ್ರಿ, ಈ ಟೈಪ್ ಬಳ್ಳೊಳ್ಳಿ ಉರ್ದಂಗ ಉರಿತೇವು, ಹಿಂಗ ನಾಟಿ ಅದ್ ನೋಡ್ರಿ. ಈಗ ಹೌದು, ಎದ್ದಾವಲ್ರಿ? ಇಲ್ಲೇ ಐತ್ ನೋಡ್ರಿ. ಓಹೋ, ಖರೆ. ಇದು ನಿಂಬೆ ಅಗಿ ಈಗ ನಾಟಿಗೆ ಮಾಡಿವು. ಈ ನಮ್ನಿ ನಾಟ್ಲಾಗತ್ತ. ಇದು ಹೊಸ ನಿಂಬೆ ಅಗಿ. ಇದು ಈಗ ಈ ನಾಟಿ ಮಾಡಿವ್ ನೋಡ್ರಿ. ಹೌದು, ಈಗ ನಾಟ್ಲಾಕತ್ತದು. ಮತ್ತ ಈ ಸದ್ ಮಾರಾಟಕ್ಕೆ ಇದ್ದುದನ್ನು ಅದಾವಲ್ಲಿ ತೋರಿಸ್ತೀನಿ ನಿಮ್ಗೆ ಮುಂದೆ. ಹಾನ್ರಿ, ಎಲ್ಲ ಇದು ನಿಂಬೆ ಅಗಿ ಸಲುವಾಗಿ ಏನಿಲ್ರಿ? ನಿಂಬೆ ಅಗಿ ಸಲುವಾಗಿ ಇದು. ಹಂಗೆ ಅಟ್ಟಾಟ ಎಟ್ ಮುಗಿತಾವ ಅಟ್ಟಿಟ್ ಪ್ಲಾಟ್ಗಳು ಮಾಡಿ ಇಡ್ತೀವ್ರಿ. ಅದು ನಿಂಬೆ ಅಗಿ ಹೆಂಗೈತಿ? ಹೌದು, ಎಷ್ಟ್ ಹಚ್ಚ ಹಸ್ರದ. ಬಾಳ ಚಲೋ ಆಗಿ ಐತಿ. ಮಣ್ಣು ಬಾ ಹದ ಮಾಡಿರಿ. ಹಾನ್ರಿ, ಹಿಂಗಾಗಿ ಬಹಳ ಸಿಸ್ಟಮ್ ಎಲ್ಲಾ ಸರ್ಕಾರಿ ಗೊಬ್ಬರ ಇಲ್ದೇನೆ ಆರ್ಗ್ಯಾನಿಕ್ ಗೊಬ್ಬರದೊಳಗೆ ತಯಾರು ಮಾಡ್ತೀವಿ. ತಯಾರಾಗಿರುವಂತ ಒಂದು ಹಿಂಗಾಗಿ ಒಳ್ಳೆ ನಿಂಬಿಕಾಯಿ, ಕಾಗಜಿ ನಿಂಬಿ 1 ಗಿಡದಿಂದ ಮಾಡಿವು. ಹಿಂಗಾಗಿ 50 ರೂಪಾಯಿಗೆ 1 ನಿಂಬೆ ಅಗಿ ನೋಡ್ರಿ.